ಅವಳು ಹೇಳ್ತಾ ಇರೋದು ನಿಜ ಅತ್ತೆ. ವಿರಾಜ್ ರಮ್ಯಾ ಮದುವೆ ಪ್ರಪೋಸಲ್ ತಗೊಂಡು ನಾನು ಹೋಗಿದ್ದೆ. ಯಾರನ್ನ ಕೇಳಿ ಈ ಕೆಲಸ ಮಾಡಿದ್ಯಾ ವೈಜಯಂತಿ? ಹೇಳೋ, ನಿನ್ನನ್ನೇ ಕೇಳ್ತಾ ಇರೋದು. ಅರುವಮ್ಮ ಪ್ಲೀಸ್, ಇದರಲ್ಲಿ ವೈಜಯಂತಿ ಅತ್ತೆ ತಪ್ಪೇನಿಲ್ಲ. ಹೋಗಿ ಅಂತ ಹೇಳಿದ್ದು ನಾನೇ. ತಪ್ಪು ಯಾರೇ ಮಾಡಿರ್ಲಿ ಅದ್ರ ಎಫೆಕ್ಟ್ ಆಗ್ತಿರೋದು ನನಗೆ. ಅಮ್ಮ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ಪ್ಯಾರಿಸಿಗೆ ಹೋದೆ. ವಿರಾಜಿಂದ ಮೋಹನ್ ಆದೆ. ಆದ್ರೆ ವಿರಾಜ್ ಹೆಸರನ್ನ ನನ್ನ ಲೈಫಲ್ಲಿ ಮತ್ತೆ ತರ್ತಾ ಇರೋದು ಎಷ್ಟು ಸರಿ? ರಮ್ಯಾ, ಎಲ್ಲೋ ಏನೋ ಮಿಸ್ಟೇಕ್ ಆಗಿದೆ. ಬೇಕು ಅಂತ ವೈಜಯಂತಿಗೆ ಆಗ್ಲಿ ಅಥವಾ ಮಿಥಿಲಾ ಆಗ್ಲಿ ಹೀಗೆ ಮಾಡಲ್ಲ. ಹಾಗಾದ್ರೆ ನನ್ನ ಮನೇಲಿ ನನ್ನ ಮುಂದೆ ಕೂತು ಮಾತಾಡಿದ್ದು ವೈಜಯಂತಿ ಅಲ್ವಾ? ಅಥವಾ ಮಾತಾಡುವಾಗ ಅವ್ರ ಬುದ್ಧಿ ಸರಿ ಇರ್ಲಿಲ್ವಾ? ಆಂಟಿ ಪ್ಲೀಸ್, ಹೀಗೆಲ್ಲ ಮಾತಾಡಬೇಡಿ. ವೈಜು ಅತ್ತೆನ ಫೋರ್ಸ್ ಮಾಡಿ ಕಳಿಸಿದ್ದು ನಾನು. ಏನಾದರೂ ಮಾತಾಡೋದಿದ್ರೆ ನನ್ನ ಬಗ್ಗೆ ಮಾತಾಡಿ. ನೀನು ಹೇಳಿದೆ ಅಂತ ಅವಳು ಹೋಗ್ಬಿಡ್ಬೇಕಿತ್ತ? ಅವಳಿಗೂ ಅದು ಸರಿ ಅನ್ಸಿದೆ, ಅದಕ್ಕೆ ಹೋಗಿದ್ದಾಳೆ. ನೀನು ಸುಮ್ಮನೆ ಎಲ್ಲದನ್ನು ಮೈ ಮೇಲೆ ಹಾಕೋಬೇಡ ಮಿಥಿಲಾ. ಅತ್ತೆ ಪ್ಲೀಸ್. ಈ ಕ್ಷಣನೇ ನೀವಿಬ್ರು ನನ್ನ ರೂಮಿಗೆ ಬನ್ನಿ. ಈ ಅಮ್ಮನ ಸಿಟ್ಟಿಗೆ ಇನ್ನೂ ಏನೇನಾಗುತ್ತೋ ಏನೋ. ಯಾಕೆ, ಏನಾಯ್ತು? ಈ ಹೆಸರಲ್ಲಿ ನೀವು ನನ್ನ ಮೊದಲೇ ಕರೆದಿದ್ದೀರಾ ಅನ್ನಿಸ್ತಾ ಇದೆ. ಈ ಹೆಸರು ನಂದೇ ಅಂತ ಫೀಲ್ ಆಗ್ತಿದೆ. ಯಾಕೆ? ಮಿಸ್ ಮೂಗುತಿ. ಆ ಹೆಸರಿಂದ ನಿಮ್ಮನ್ನ ಕರೆಯಕ್ಕೆ ನೆನ್ನೆ ನೀವೇ ಪರ್ಮಿಷನ್ ಕೊಟ್ಟಿದ್ದು. ಯಾಕೆ, ನೆನ್ನೆ ಆಗಿರೋದು ಯಾವುದು ನೆನಪಿಲ್ವಾ? ನಿನ್ನೆನಾ? ವಿಕ್ಕಿ, ನಿನ್ನೆ ನಾನು ಯಾವ ಸ್ಥಿತಿಲಿದ್ನೋ ನನಗೆ ನೆನಪಿಲ್ಲ. ಬೆಳಗ್ಗೆ ಎದ್ದಾಗ ನಿಜವಾಗ್ಲೂ ತುಂಬ ಭಯ ಆಗಿತ್ತು. ಆದರೆ ಯಾವಾಗ ನೀವೇ ಮನೆ ತನಕ ಬಂದು ಬಿಟ್ಟು ಹೋದ್ರಿ ಅಂತ ಗೊತ್ತಾಯ್ತು, ನನಗೆ ಎಷ್ಟು ಸೇಫ್ ಫೀಲ್ ಆಯ್ತು ಗೊತ್ತಾ? ನಿಮ್ಗೆ ನೆನ್ನೆ ಆಗಿರೋದೆಲ್ಲ ಇನ್ನೂ ನೆನಪಿದ್ದಿದ್ರೆ ಇನ್ನೂ ಭಯ ಆಗ್ತಿತ್ತು. ಸದ್ಯ ಮರ್ತೋಗಿರೋದೇ ಒಳ್ಳೇದಾಯ್ತು. ಹೌದಾ? ಅಂಥದ್ದೇನಾಯ್ತು? ಏನಾಯ್ತಾ? ಏನಾಗಿಲ್ಲ ಅಂತ ಕೇಳಿ. ಎಷ್ಟು ಕಾಟ ಕೊಟ್ಟಿದ್ದೀರಾ ಗೊತ್ತಾ ನನಗೆ? ಪಾಪ ನಾನು ನಿಮ್ಮನ್ನೇ ಕೊಟ್ಟಿರೋ ಕಾಟನೆಲ್ಲ ಸಹಿಸ್ಕೊಂಡು ನಿಮ್ಮನ್ನ ಸೇಫ್ ಆಗಿ ಮನೆವರೆಗೂ ಬಿಟ್ಟಿದ್ದೀನಿ. ವಿಕ್ಕಿ, ನಾನ್ ಕಾಟ ಕೊಡದ? ನಿಜ ಹೇಳ್ತಾ ಇದ್ದೀರಾ? ನೀವಿದಿರಲ್ಲ, ನೀವು ಕುಡಿದ್ರೆ ಮರಿ ರಾಕ್ಷಸಿ. ನೀವ್ ಹೇಳಿದ್ದೆ ಆಟ. ನೆನ್ನೆ ನನ್ನ ಕೈಲಿ ಏನೇನ್ ಮಾಡಿಸಿದೀರಾ ಗೊತ್ತಾ? ಐಸ್ ಕ್ಯಾಂಡಿ ಗಾಡಿನ ತುಳಿಸಿದೀರಾ. ಆಮೇಲೆ ನೋಡಿ ನನ್ನ ಕೈನ ಹೇಗ್ ಕಚ್ಚಿದೀರಾ. ಏನು ಮಾರ್ಕೆ ಇಲ್ವಲ್ಲ?